ಎರಡು ಎರಡು ಹೋರಾಟನೂ ಮಾಡಬೇಕು, ಇದನ್ನು ಯಾವ ರೀತಿ ಉಳಿಸ್ಕೋಬೇಕು ಅಂಥೇಳಿ ಆಲ್ರೆಡಿ ಸರ್ಕಾರ ಚಿಂತನೆಯಲ್ಲಿದೆ. ಇದು ಇಮಿಡಿಯೇಟಾಗಿ ಇವತ್ತೇ ಒಂದಿನದಲ್ಲಿ ಇದು ಸಂಪೂರ್ಣವಾಗಿ ರಿಸಲ್ಟ್ ಕೊಡ್ತಕ್ಕಂಥದ್ದು ನಿರ್ಣಯ ಇವತ್ತೇ ಆಗಲಿಕ್ಕಿಲ್ಲ. ಹಂತವಾಗಿ, ಯಾಕಂದರೆ ಯಾವ್ಯಾವ ಈವನ್ ಬಿ ಜೆ ಪಿನಲ್ಲಿರ್ತಕ್ಕಂಥ ರಾಜ್ಯದಲ್ಲಿರ್ತಕ್ಕಂಥ ಬಿ ಜೆ ಪಿ ಆಳ್ತಿರ್ತಕ್ಕಂಥ ರಾಜ್ಯಗಳು ಅದಕ್ಕೇನು ಯಾವ ರೀತಿ ಮಾಡಬೇಕಂತ ಮಾರ್ಗಸೂಚನೆ ಇಲ್ಲ. ಆದರೆ ಒಟ್ಟಾರೆ ಉದ್ದೇಶ ಏನಿದೆ ನೀವು ಅರ್ಥ ಮಾಡ್ಕೊಂಡು ನೋಡಿ. ಯಾವ ಕೈಗಳಿಗೆ ಕೆಲಸ ಇಲ್ಲ ಅಲ್ಲಿ ಕೆಲಸ ಕೊಡಬೇಕಂತ ಮಾಡಿರ್ತಕ್ಕಂಥ ಕಾನೂನು ಇವತ್ತು ಬಿ ಜೆ ಪಿಯವ್ರು ಹೇಳ್ತಾ ಇದ್ದಾರೆ 100ರಿಂದ 125 ದಿನ ಮಾಡಿವಿ ಅಂತ ಹೇಳ್ತಾರೆ. 100ರಿಂದ 125 ದಿನ ಮಾಡಿದ್ದೀರಾ, ಆದರೆ ಓವರಾಲ್ 100 ದಿನಕ್ಕೆ ಕೆಲಸ ಸಿಕ್ಕಿರ್ತಕ್ಕಂಥ ಇಡೀ ಭಾರತದಲ್ಲಿ 7% ಜನ ಇಲ್ಲ. 100 ದಿನ ಅಷ್ಟು ಈ ಕಳೆದ 10 ವರ್ಷದಿಂದ ಈ ಸರ್ಕಾರ ಬಂದ ನಂತರ 100 ದಿನದಷ್ಟು ಕೆಲಸನೇ ಕೊಟ್ಟಿಲ್ಲ, 125 ದಿನವರೆಗೆ ಮಾಡ್ತಾ ಇದ್ದಾರೆ. ಇದು ಮಾಡ್ತಕ್ಕಂಥದ್ದು ಏನಂತಂದರೆ ದೊಡ್ಡ ದೊಡ್ಡ ಉದ್ಯಮೆದಾರರುಗಳಿಗೆ, ಕಾಂಟ್ರಾಕ್ಟ್ರ್ಗಳಿಗೆ ಅನುಕೂಲ ಆಗ್ತಕ್ಕಂಥ ವಾತಾವರಣ ಆಗ್ಬೋದು ಅಂತ ನನ್ನ ಒಂದು ಆ ಥರದ್ದು ನನಗೆ ಮಾಡಿರ್ತಕ್ಕಂಥ ಪ್ಲ್ಯಾನ್ ನೋಡ್ತಾರೆ ಆ ಥರ ಅನಿಸ್ತಾ ಇದೆ ನನಗೆ. ಯಾಕಂದರೆ ಕಡ್ಡಾಯವಾಗಿ ಕೊಡಬೇಕು. ಅಲ್ಲಿ ಯಾವುದೇ ಸರ್ಕಾರಗಳಿಲ್ಲ, ಅಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯತಿಯ ಸದಸ್ಯರುಗಳು, ಪಿ ಡಿ ಒಗಳು, ಸೆಕ್ರೆಟ್ರಿಗಳು ಅವ್ರ ನೇತೃತ್ವದಲ್ಲಿ ಅವ್ರ ವಿಚಾರ ಮಾಡಿ ಕೆಲಸಗಳನ್ನ ಕೊಡ್ತಕ್ಕಂಥದ್ದನ್ನು ಇವತ್ತು ಕೇಂದ್ರದವರು ಅಲ್ಲಿ ಮೇಲೆ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಸ್ಯಾಟಲೈಟ್ ಉಪಯೋಗಿಸಿ ರೋಡ್ ಮಾಡ್ತೀವಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಲಿಂದ ನೋಡಿ ನಾವು ನೆರೆಗ ಕೆಲಸ ಕೊಡ್ತೀವಿ ಅಂತ ಹೇಳ್ತಕ್ಕಂಥದ್ದನ್ನು ಅದೇ ಪ್ರಧಾನಮಂತ್ರಿಯವರು ಸದನದಲ್ಲಿ ನೀವು ತೆಗ್ಗು ತೋಡೋಕ್ಕೆ ನನ್ನ ಜನ ಕಟ್ಟಿಕೊಂಡಿದ್ದೀರಿ ನೆರೆಗ ಅಂತ ಆ ಥರದ್ದೆಲ್ಲ ವಿರುದ್ಧ ಮಾತಾಡಿ ಇವತ್ತು ಸ್ಯಾಟಲೈಟು ನಾನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಉಪಯೋಗಿಸಿ ನಾನು ಕೆಲಸವನ್ನು ಕೊಡ್ತೀನಿ ಅಂತಕ್ಕಂಥದ್ದು ಇದು ಏನು ಲೆಕ್ಕನೋ ಏನೋ ಗೊತ್ತಿಲ್ಲ. ಮಹಾತ್ಮ ಗಾಂಧಿಯವರ ಬಗ್ಗೆ ಇರತಕ್ಕಂಥ ಗೌರವ, ಪ್ರೀತಿ, ಕಾಟಚಾರಕ್ಕೆ ಮೊಸಳೆ ಕಣ್ಣೀರು ಹಾಕಿ ಅಳ್ತಕ್ಕಂಥದ್ದು, ಬಾಪು ಗೀಪು ಚರಕ ಹಿಡ್ಕೊಂಡು ಇವೆಲ್ಲ ಪಿಕ್ಚರ್ ತೋರಿಸಿರ್ತಕ್ಕಂಥದ್ದು ಇದು ಬಿ ಜೆ ಪಿಯ RSS ಅವ್ರ ಇಂಡಿಯನ್ ಅಜೆಂಡಾ ಇದೆ. ಅವ್ರು ಯಾವುದೇ ಕಾರಣಕ್ಕೆ ಈ ದೇಶದ ಸೆಕ್ಯುಲರ್ ಫ್ಯಾಬ್ರಿಕ್ ಬಗ್ಗೆ ಆಗಿರಲಿ ಅಥವಾ ಯಾವುದೇ ವಿಚಾರವಂತರು, ಇಡೀ ದೇಶದಲ್ಲಿ ಫಿಲಾಸಫಿಕಲ್ ವಿಚಾರವಂತರನ್ನ ಅವ್ರು ಯಾರೂ ನಂಬೋದೇ ಇಲ್ಲ. ಆ ವಿಚಾರದಲ್ಲಿ ಇವತ್ತು ಸರ್ಕಾರ ನಡೀತಾ ಇದೆ. ಇದರಿಂದ ಏನು ಅನುಕೂಲ ಆಗುತ್ತೆ, ಈಗ ಸುಮಾರು 26 ಕೋಟಿಗೂ ಹೆಚ್ಚು ನರೇಗಾದಲ್ಲಿ ಕೆಲಸ ಮಾಡ್ತಕ್ಕಂಥ ಪ್ರತಿಯೊಬ್ಬರು ಬಡವರಿಗೆ ದೊಡ್ಡ ಪ್ರಮಾಣದಲ್ಲಿ ಅನಾನುಕೂಲ ಆಗ್ತದೆ. ಈಗ ಮಿನಿಮಮ್ ವೇಜಸ್ ಬಗ್ಗೆ ಅಲ್ಲಿ ಮಾಹಿತಿನೇ ಇಲ್ಲ. ಯಾವ ಥರದ ವೇಜಸ್ ಕೊಡಬೇಕು, ಎಷ್ಟು ವೇಜಸ್ ಕೊಡ್ತಾ ಇದ್ದಾರೆ, 360 ರೂಪಾಯಿ ಚಿಲ್ಲರೆ ಇತ್ತು, ಈಗ ಅದನ್ನು ಕಮ್ಮಿ ಮಾಡ್ತಾರೋ ಏನು, ಸೆಂಟ್ರಲ್ ಗೌರ್ಮೆಂಟ್ ಒಂದು ಫಿಕ್ಸ್ ಮಾಡುತ್ತೋ ಏನು ಕ್ಲಾರಿಟಿ ಇಲ್ಲ. ತರಾತುರಿಯಲ್ಲಿ ಮಾಡಿಬಿಟ್ಟು ಹೆಸರು ಒಂದು ಚೇಂಜ್ ಮಾಡಿಬಿಟ್ಟು ಮಹಾತ್ಮ ಗಾಂಧೀಜಿಯವನ ಹೆಸರನ್ನು ತೆಗೆದುಬಿಟ್ಟು ಈ ಪಿಕ್ಚರ್ ಓಡಿಸ್ತಾ ಇದ್ದಾರೆ. ಇದರಿಂದ ದೇಶಾದ್ಯಂತ ಪಕ್ಷಾತೀತವಾಗಿ ಎಲ್ಲ ಗ್ರಾಮ ಪಂಚಾಯತ್ ಮೆಂಬರ್ಗಳು ಆಮೇಲೆ ಇರ್ತಕ್ಕಂಥ ಕಾರ್ಡ್ ಹೋಲ್ಡರ್ಸ್ಗಳು ಇದಕ್ಕೆ ಪ್ರತಿಭಟನೆ ಮಾಡಬೇಕು, ಇದಕ್ಕೊಂದು ಸಹಕಾರ ಕೊಡಬೇಕು, ಕೂಗು ಹಾಕಬೇಕಂತಕ್ಕಂಥದ್ದು ನನ್ನ ಪ್ರಯತ್ನ. ಅದು ಹೇಳ್ತಿರೋದು ಈಗ AI ಮುಖಾಂತರ ಅಲ್ಲಿಂದ ಹೆಂಗೆ ಮಾಡ್ತಾರೋ ನನಗೆ ಗೊತ್ತಿಲ್ಲ. AI ಮುಖಾಂತರ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಇವರಿಗೆ ನಾಲೆಜ್ ಇಲ್ಲ, ಇವರಿಗೆ ನಾಲೆಜ್ ಕಮ್ಮಿ ಇದೆ. ಯಾರಿಗೆ ಬಿ ಜೆ ಪಿಯವರಿಗೆ ನಾಲೆಜೇ ಕಮ್ಮಿ ಇದೆ. ಯಾಕಂದರೆ ಇವ್ರು ಎಲ್ಲದಕ್ಕೂ ಭಾಳ ಬುದ್ಧಿವಂತಿಕೆ ಅಂತ ಹೇಳ್ತಕ್ಕಂಥದ್ದು ಎಲ್ಲ ಸ್ಕೀಮ್ಗಳು ಕಳೆದ 11 ವರ್ಷದಿಂದ ಯಾವುದೇ ಸ್ಕೀಮ್ ಬಗ್ಗೆ ಕೇಂದ್ರದ ಒಬ್ಬ ಸಚಿವರು ಕಳೆದ 11 ವರ್ಷದಲ್ಲಿ ಕೇಂದ್ರದ ಒಬ್ಬ ಸಚಿವರು ಅವ್ರ ಇಲಾಖೆ ಬಗ್ಗೆ ಒಂದೆಲ್ಲನ ಪ್ರೆಸ್ ಮೀಟ್ ಮಾಡಿದ್ದಾರೆ ನೋಡಿ ನೀವು. 11 ವರ್ಷದಲ್ಲಿ ಪ್ರಧಾನಮಂತ್ರಿ ಮೋದಿ ಸಾಹೇಬ್ರದ್ದು ಬಿಟ್ಬಿಡ್ರೆ ಬೇಡ ಚರ್ಚೆನೇ ಬೇಡ. ಇವರು ಸಚಿವರುಗಳು ಏನಿದ್ದಾರೆ, ಇವ್ರ ಸಚಿವರುಗಳು ಇವ್ರ ಇಲಾಖೆ ಬಗ್ಗೆ ಇವತ್ತನ ಒಂದು ವಿವರವಾಗಿ ಈ ದೇಶಕ್ಕೆ ಜನಕ್ಕೆಲ್ಲ ತಿಳಿಸಿರ್ತಕ್ಕಂಥ ನೋಡ್ರಿ. ಸೊ ಹಂಗಾಗಿ ಸುಮ್ಮನೆ ಭಾಳ ಬುದ್ಧಿವಂತರು, ಭಾಳ ಅತಿ ಇಂಟೆಲಿಜೆಂಟ್ ಇರ್ತಕ್ಕಂಥ ಮಾತನಾಡೋದು ಬಿಟ್ಟರೆ ಪ್ರೋಗ್ರಾಮ್ಸ್ಗಳು, ಪಾಲಿಸಿ ಬಗ್ಗೆ, ಡೆವಲಪ್ಮೆಂಟ್ ಬಗ್ಗೆ, ಅದರಿಂದ ಎಷ್ಟು ಇಂಪ್ಲಿಮೆಂಟ್ ಆಗಿದೆ. ಈಗ ಅದೇ ಸುಮ್ಮನೆ ಫಾರ್ ಎಕ್ಸಾಂಪಲ್ ಸ್ಕಿಲ್ ಇಂಡಿಯಾನಲ್ಲಿ ಸುಮಾರು 93% ಅಷ್ಟು ಜನರಿಗೆ ಅಕೌಂಟೇ ಫೇಕ್ ಇದೆ. ಸ್ಕಿಲ್ ಇಂಡಿಯಾ ಬಗ್ಗೆ ಭಾಳ ಜೋರು ಮಾತನಾಡಿದ್ರು, ಅದಕ್ಕೆ ಸಂಬಂಧಪಟ್ಟದ ಸಚಿವರು ಮಾತನಾಡೋಂಗಿಲ್ಲ, ಮೋದಿ ಸಾಹೇಬರು ಮಾತಾಡೋಂಗಿಲ್ಲ. ಯಾರಿಗೆ ಕೇಳ್ಬೇಕು ಈ ದೇಶ? ಇವರಿಗೆ ಪ್ರಶ್ನೆ ಕೇಳೋಕ್ಕೆ ಯಾರೂ ಇಲ್ಲೇ ಇಲ್ಲ. ಅವರೇ ಪ್ರಶ್ನೆ, ಅವರೇ ಉತ್ತರ. ಅವ್ರ ಪ್ರಶ್ನೆ ನಮಗೆ ಕೇಳೋದು, ರೂಲಿಂಗ್ನಲ್ಲಿದ್ದು ಪ್ರಶ್ನೆ ಅಪೋಸಿಷನಿಗೆ ಕೇಳೋದು. ಆಮೇಲೆ ಪ್ರೆಸ್ನವ್ರಿಗೆ ಕೂಡ ಅವ್ರು ಯಾರು ಫ್ರೀಡಮ್ ಇಲ್ಲ. ಯಾವ ಪ್ರೆಸ್ನವರು ಅವ್ರಿಗೆ ಜಾಸ್ತಿ ಕೇಳೋಂಗಿಲ್ಲ. ಆ ವರ್ಗೀಸ್ ಅಂತಕ್ಕಂಥವ್ರು ಮೊನ್ನೆ ಯಾವುದೋ ವಿಜಯ ವರ್ಗೀಸ್ ಅಂತಕ್ಕಂಥವ್ರು ಯಾರೋ ಅದು ಕೇಳೋಕೆ ಹೋದರೆ ಸಿಂಗ್ಯುಲರ್ ಆಗಿ ಮಾತನಾಡಿ ಪ್ರೆಸ್ನವ್ರಿಗೆ ಮಾತನಾಡ್ತಿದ್ದಾರೆ. ಈ ಲೆವೆಲಿಗೆ ಅರಗೆನ್ಸ್ ಬಂದುಬಿಟ್ಟಿದೆ ಅವರಿಗೆ. ಸೊ ಏನು ಮಾತಾಡಬೇಕು?